ನಮ್ ತಂದೆ ತೀರ್ಕೊಂಡು 14 ವರ್ಷ ಆಯ್ತು. ಅಂದ್ರೆ ಆಸ್ ಸಚ್ ಜನರಲ್ ಆಗಿ ನಾವು ಫ್ಯಾಮಿಲಿ ಮೆಂಬರ್ಸ್ ಫಸ್ಟ್ ಜೋಡಿಯಲ್ಲಿ ಪೂಜೆ ಮಾಡಿ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ತದನಂತರ ಎಲ್ಲ ಅಭಿಮಾನಿಗಳಿಗೆ ಯಾವತ್ತು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದರ ನಂತರ ಏನು ನಾವು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಹಾಗೂ ರಕ್ಷಣಾ ವೇದಿಕೆಯಿಂದ ಕ್ರಿಕೆಟ್ ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿದೀವಿ. ಮೊನ್ನೆಯಿಂದಾನೇ ಪ್ರಾರಂಭ ಇದೆ. ಇವತ್ತು ಫೈನಲ್ಸ್. ಇವತ್ತು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಫೈನಲ್ ಮ್ಯಾಚ್ ಮುಗಿಯುತ್ತೆ. ಅಲ್ಲಿ ಊಟದ ವ್ಯವಸ್ಥೆ ಕೂಡ ಎಲ್ಲ ಮಾಡಿಸಿದ್ದೀವಿ. ಎಲ್ಲ ಅಭಿಮಾನಿಗಳು ಇಲ್ಲಿ ಯಾರು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾರೋ ಅಲ್ಲಿ ದಯವಿಟ್ಟು ಎಲ್ಲರೂ ಅಲ್ಲಿ ಬಂದು ಪಾಲ್ಗೊಂಡು ಎಲ್ಲರೂ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಎಲ್ಲರನ್ನು ಮನವಿ ಮಾಡ್ಕೊಡ್ತೇನೆ. ನಮಸ್ಕಾರ. ಅವರ ಹೆಸರು ಅವ್ರು ಕೊಟ್ಟಿರುವಂತಹ ಹಾದಿಯಲ್ಲಿ ಸದಾ ಜನ ತಿಳ್ಕೊಳ್ತಾನೆ ಬರ್ತಾ ಇದಾರೆ. ಅವ್ರಿಗೆ ಏನಾದ್ರು ಇವತ್ತಿನ ದಿನ ಹೇಳ್ಬೇಕಂದ್ರೆ ವಿಶೇಷವಾಗಿ ಏನ್ ಹೇಳಕ್ ಇಷ್ಟ? ವಿಶೇಷವಾಗಿ ಏನು ಅಂತಂದ್ರೆ ಅವ್ರು ಮಾಡಿರೋ ಕೆಲ್ಸಗಳು ಪ್ರತಿಯೊಂದನ್ನು ಅವ್ರನ್ನ ಗುರ್ತಿಸ್ತಾ ಇದೆ ಜನಗಳು. ಇವತ್ತು ನನಗ್ ಗೊತ್ತಿರ್ಲಿಲ್ಲ ಅವ್ರು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ನಮ್ಮ ತಂದೆಯವರು ಅವರ ಅಭಿಮಾನ ತುಂಬಾನೇ ಇದೆ ಜನಗಳಿಗೆ, ಅವ್ರ ಮೇಲೆ ತುಂಬಾ ಅಭಿಮಾನ ಇದೆ. ಆಮೇಲೆ ಅದೇ ತಕ್ಕಂತೆ ಈಗ ಕೆಲವರು ರಾಜಕೀಯವಾಗಿ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡ್ತಾರೆ, ಹಿಂಜರಿತಾರೆ. ಬಟ್ ಆದ್ರೆ ನಮ್ ಬಾಲು ನನ್ ತಮ್ಮ ಇವತ್ತು ಅಷ್ಟೇ ಯಾವತ್ತೂ ಹೇಳ್ತಾನೆ, ಇಲ್ಲಕ್ಕ ಅಪ್ಪನ ಕಾರ್ಯ ಯಾವತ್ತು ನಾವು ಬಿಡಬಾರ್ದು, ನಾವ್ ಮಾಡ್ಲೇಬೇಕು ಅನ್ನೋ ಒಂದು ಛಲ ಇಟ್ಕೊಂಡು. ಯಾಕಂದ್ರೆ ಕೆಲವ್ರಿಗೆ ಗೊತ್ತಿದೆಯಲ್ವಾ, ರಾಜಕೀಯದ ಪ್ರೆಷರ್ ಇಂದ ಕೆಲವ್ರು ಸ್ವಲ್ಪ ಭಯ ಪಡ್ತಾರೆ, ಇವ್ರಿಗೆ ಅವ್ರಿಗೆ ಅಂತ ಹೇಳಿ ಹಿಂದೇಟ್ ಹಾಕ್ತಾರೆ. ಬಟ್ ನಮ್ ಬಾಲು ಏನಂತಂದ್ರೆ ಈ ಸತಿ ಇಲ್ಲ ಅಕ್ಕ ನಾನ್ ಮಾಡ್ಲೇಬೇಕು, ಏನೋ ಒಂದ್ ಈ ಸತಿ ಈ ತರ ಮಾಡ್ಲೇಬೇಕು, ಚೆನ್ನಾಗ್ ಮಾಡ್ಬೇಕು. ಇನ್ನೊಂದೇನು ಅಂತಂದ್ರೆ ನಾವು ಗ್ರಾಮಾಂತರ ಯುವಕರಿಗೆ ಸ್ವಲ್ಪ ಪ್ರೋತ್ಸಾಹಿಸೋಣ, ಸೊ ದಟ್ ಅವ್ರಿಗೂ ಗೊತ್ತಿರತ್ತೆ ಏನು ಎತ್ತ ಅಂತ. ಯಾಕಂದ್ರೆ ಸೀನಿಯರ್ಸ್ ಎಲ್ಲರಿಗೂ ನಮ್ ತಂದೆ ಅವ್ರ ಜೊತೆ ಅವ್ರಿಗೆ ಮತ್ತೆ ಅವ್ರ ವಯಸ್ಸಿನವ್ರಿಗೆಲ್ಲ ಅವ್ರ ಬಗ್ಗೆ ಗೊತ್ತಿದೆ. ಬಟ್ ಈಗಿನ ಯುವ ಪೀಳಿಗೆಗೆ ಏನು ನಮ್ ತಂದೆ ಏನು ಅವ್ರ ಕೊಡುಗೆ ಏನಿದೆ ತಾಲೂಕ್ಗೆ ಅನ್ನೋದು ಗೊತ್ತಿಲ್ಲ. ಅದು ಗೊತ್ತಾಗ್ಬೇಕು ಅಂತಂತಂದ್ರೆ ಒಂದಿನದಲ್ಲಿ ನಾವ್ ಇದ್ ಮಾಡಕ್ಕಾಗಲ್ಲ. ಸೊ 3 days ನಾವು ಟೂರ್ನಮೆಂಟ್ ಆರ್ಗನೈಸ್ ಮಾಡೋಣ. ಸೊ ಅವ್ರಿಗೂ ನಾವು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ, ಅವರಲ್ಲಿರೋ ಅಂತ ಟ್ಯಾಲೆಂಟ್ ನ ನಾವು ಗುರ್ತಿಸಂಗಾಗತ್ತೆ. ಪ್ಲಸ್ ನಮ್ ತಂದೆಯವ್ರದ್ದು 3 ದಿನಾನು ಬರ್ತಾರಲ್ಲ ಎಲ್ಲರೂ, ಯಾರ್ಯಾರು ಗುರ್ತಿಸಿದಾರೋ ಅವ್ರ ಎಲ್ಲಾ ಅಭಿಮಾನಿಗಳು ಇಲ್ಲಿಗೆ ಆಹ್ವಾನಿಸೋಣ. ಎಲ್ರು ಅವ್ರ ಬಗ್ಗೆ ಮಾತಾಡ್ತಾರೆ. ಅವಾಗ ಇವ್ರಿಗೂನುವೆ ಅವರು ಕಾರ್ಯವೈಖರಿಗಳ ಬಗ್ಗೆ ಅರಿವಾಗತ್ತೆ. ಮತ್ತೆ ಸೊ ಈ ತರ ಅವ್ರನ್ನ ನಾವು ಪ್ರೋತ್ಸಾಹಿಸ್ಬೇಕು ಅನ್ನೋದು ಒಂದು ಇದು ಬರುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮನ ನಾವ್ ಇಟ್ಕೊಂಡಿರೋದು. ಆಮೇಲೆ ಅದೇ ಸಲುವಾಗಿ ನಿನ್ನೆ ಎಲ್ಲ ಬುಕ್ಸು, ಬ್ಯಾಗ್ಸು ಇವೆಲ್ಲ ವಿತರಣೆ ಮಾಡಿದ್ವಿ ಎಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ. ಫಸ್ಟ್ ಆದ್ಯತೆ ನಮ್ ತಂದೆ ಕೊಡ್ತಾ ಇದ್ದು ವಿದ್ಯೆಗೆ. ಎಲ್ಲಾ ಹಳ್ಳಿಗಳಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಪಾಪ ಎಲ್ಲ ಮುಳ್ಬಾಗಿಲ್ ಬರ್ಲಿಕ್ಕೆ ಕಷ್ಟ ಆಗತ್ತೆ. ಯಾಕಂದ್ರೆ ಬಸ್ ಸೌಲಭ್ಯ, ಟ್ರಾನ್ಸ್ಪೋರ್ಟ್ ಎಲ್ಲ ಕಷ್ಟ ಇರುತ್ತೆ ಅಂತೇಳಿ ವಿದ್ಯೆಯನ್ನ ಕೊರತೆ ಇತ್ತು ಹಳ್ಳಿ ಪ್ರದೇಶದ ಜನಾಂಗಕ್ಕೆ. ಸೊ ಅದನ್ನ ಈಸಿಯಾಗಿ ಇದ್ ಮಾಡ್ಬೇಕು ಅಂತ ಹೇಳಿ ಅವರು ಎಲ್ಲಾ ಊರುಗಳಲ್ಲಿ ಅಂಗನವಾಡಿ ಮತ್ತೆ ಪ್ರೌಢಶಾಲೆಗಳನ್ನ ಮಾಡಿದ್ರು. ಸೊ ನಾನು ಅದನ್ನೇ ಯೋಚನೆ ಮಾಡಿದೆ, ಇಲ್ಲ ಅಟ್ಲೀಸ್ಟ್ ಏನೋ ಅವ್ರು ಅಷ್ಟ್ ಮಾಡಿದಾಗ ಅವರಲ್ಲಿ ಸಾಸಿವೆ ಕಾಳಷ್ಟಾದ್ರೂ ನಾನ್ ಮಾಡ್ಬೇಕು ಅಂತೇಳಿ ಕೆಲವು ಕಡೆಯಿಂದ ಇದೇ ಟ್ರಸ್ಟ್ ಮುಖಾಂತರನೇ ಅಖಿಲ ಕರ್ನಾಟಕ ಸೇವಾ ಟ್ರಸ್ಟ್ ನಮ್ ಬಾಲು ಅವ್ರ ತಂಡ ಮತ್ತೆ ನಾನ್ ಎಲ್ಲ ಹೋಗಿ ಎಲ್ಲ ಒಂದಷ್ಟು ಸ್ಕೂಲ್ಸ್ಗೆ, ಗವರ್ಮೆಂಟ್ ಸ್ಕೂಲ್ಸ್ಗೆ ಬುಕ್ಸು, ಬ್ಯಾಗ್ಸು, ಪೆನ್ಸಿಲ್ಸು ಇವೆಲ್ಲ ವಿತರಣೆ ಮಾಡಿ ಎಲ್ಲ ಮಕ್ಕಳಿಗೆ ಒಂದೇ ನಾನು ಹೇಳಿದ್ದು, ನೀವು ಈ ತರ ವಿದ್ಯಾವಂತರಾಗಿ ನಿಮ್ಮೂರ್ಗೆ ನೀವೇನು ಅನ್ನೋದು ಮಾಡ್ಬೇಕು ಅನ್ನೋದೊಂದು ಇದು ನಿಮ್ಗೆ ಇರ್ಬೇಕು, ಆಸಕ್ತಿ ಇರ್ಬೇಕು. ಅವಾಗ ನಾವೆಲ್ಲರೂ ಬೆಳೆಯಕ್ಕೂ ಸಾಧ್ಯ, ಮತ್ತೆ ದೇಶನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಇದ್ ಮಾಡ್ತೀವಿ. ನಮಸ್ಕಾರ.